हुबली में कांग्रेस के प्रवक्ता शिवानंद मुथन्नावर ने प्रेस कॉन्फ्रेंस कर बीजेपी पर गंभीर आरोप लगाए हैं। उन्होंने कहा कि बीजेपी एक ऐसी महिला की तरफ से लड़ रही जिसमें उसने अपने कपड़े उतारे हैं। सड़कों पर उतरकर एक ऐसी महिला की तरफ से लड़ना ठीक नहीं है। उन्होंने एमएलए महेश टेंगिनकाई को चेतावनी दी है कि अगर वे इस तरह की राजनीति करेंगे तो उनकी हार पक्की है। ಇನ್ನೊಮ್ಮೆ ತಮ್ಮೆಲ್ಲರನ್ನು ಕೂಡ ಸ್ವಾಗತವನ್ನು ಮಾಡಿ ಈಗ ಕರ್ನಾಟಕ ರಾಜ್ಯದಲ್ಲಿ ಹುಬ್ಬಳ್ಳಿ ಧಾರವಾಡ ಅಂತಕ್ಕಂಥ ಒಂದು ಮಹಾನಗರದಲ್ಲಿ ಇವತ್ತು ಏನು ಸುಜಾತ ಹಂಡಿ ಅವರ ಕೇಸ್ ಇವತ್ತು ಇಡೀ ಭಾರತೀಯ ಜನತಾ ಪಕ್ಷದಲ್ಲಿ ಮತ್ತು ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಇವತ್ತು ಬಹುದೊಡ್ಡದಾದಂಥ ಗುಸುಗುಸು ಚರ್ಚೆ ಇವತ್ತು ಭಾಳ ನಡೀತಾ ಇರ್ತಕ್ಕಂಥದ್ದು। ಯಾಕಪ್ಪ ಅಂತಂದರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಒಂದು ದೊಡ್ಡ ಮಹಾನಗರ ಇರ್ತಕ್ಕಂಥದ್ದು। ಅಂಥ ಒಬ್ಬ ಸುಜಾತ ಹಂಡಿ ಅಂತಕ್ಕಂಥ ಒಂದು ರಾಕ್ಷಸ ಪ್ರವೃತ್ತಿಯ ಒಂದು ಮಹಿಳೆಯ ಕೇಸನ್ನು ಇವತ್ತು ಈ ಒಂದು ಕೇಸನ್ನು ಇಡೀ ಕರ್ನಾಟಕ ರಾಜ್ಯದ ಜನತೆ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ಚೀತು ಅಂತಕ್ಕಂಥ ಪ್ರಸಂಗ ಸೃಷ್ಟಿಯಾಗಿದೆ। ಈ ಒಂದು ಹುಬ್ಬಳ್ಳಿ ಧಾರವಾಡದ ಸೆಂಟ್ರಲ್ ಕ್ಷೇತ್ರದ ಮಹೇಶ್ ಟೆಂಗಿನಕಾಯಿ ಅವರ ಕಾರ್ಯವೈಖರಿಯ ಬಗ್ಗೆ ಇವತ್ತು BJP ಪಕ್ಷದಲ್ಲಿ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಒಂದು ಪಕ್ಷದಲ್ಲಿ ಕಾರ್ಯಕರ್ತರನ್ನು ಹಿಡ್ಕೊಂಡು ಪದಾಧಿಕಾರಿಗಳು ಹಿಡ್ಕೊಂಡು ಮತ್ತು ಸಾಕಷ್ಟು ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಕುಸುಗುಸು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ। ಏನಪ್ಪ ಅಂತಂದ್ರೆ ಇಂಥ ಒಂದು ಮಹಾನ್ ಕಾರ್ಯ ಒಂದು ಜನ ವಿರೋಧಿಯಾಗಿರ್ತಕ್ಕಂಥ ಮತ್ತು ಜನರಿಗೆ ಒಂದು ವಿರುದ್ಧವಾಗಿರ್ತಕ್ಕಂಥ ಈ ಒಂದು ಕೇಸಿನಲ್ಲಿ ಮಹೇಶ್ ಟೆಂಗಿನಕಾಯಿ ಅವರು ಏನು ಇದನ್ನು ಜಗ್ಗಜಾಹೀರಾಗಿ ಮಾಡಿ ಇವತ್ತು BJPಗೆ ಅಪಮಾನ ಆಗುವ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಇವತ್ತು ಚರ್ಚೆ ನಡೀತಾ ಇದೆ। 9 ಕ್ರಿಮಿನಲ್ ಕೇಸ್ ಇರ್ತಕ್ಕಂಥ ಸುಜಾತಾಳ ಬಗ್ಗೆ ಎಲ್ಲವೂ ಗೊತ್ತಿದ್ದರೂ ಕೂಡ ಇವತ್ತು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದ್ದಾವೆ ಅನ್ನೋದು ಗೊತ್ತಿದ್ದರೂ ಕೂಡ ಅವರನ್ನು ಅರೆಸ್ಟ್ ಮಾಡುವ ಒಂದು ಸಂಗತಿಯನ್ನು ಅದನ್ನು ರಾಜಕೀಯವಾಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕಂತಕ್ಕಂಥದ್ದು ಮತ್ತು ಗೃಹ ಇಲಾಖೆಯನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕಂತಕ್ಕಂಥ ಒಂದು ಈ ಕರ್ನಾಟಕ ರಾಜ್ಯದ ಒಬ್ಬ ವಿರೋಧ ಪಕ್ಷದ ನಾಯಕ ಒಬ್ಬ ವಿಧಾನ ಪರಿಷತ್ ನಾಯಕನನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಕರ್ಕೊಂಡು ಬಂದ ಅಂಥ ಒಬ್ಬ ಕೈಯಲ್ಲಿ ಮಚ್ಚನ್ನು ಹಿಡ್ಕೊಂಡಿರ್ತಕ್ಕಂಥವ್ರು ಆ್ಯಕ್ಚುಲಿ ಅವ್ರನ್ನ ಗಡೀಪಾರು ಆಗಬೇಕಾಗಿರ್ತಕ್ಕಂಥ ಒಬ್ಬ ಮಹಿಳೆ ಅವ್ರ ಪರವಾಗಿ ಬೀದಿಗೆ ಬಿದ್ದು ಹೋರಾಟ ಮಾಡಿದಾರಲ್ಲ ಇವರನ್ನು ಕರ್ನಾಟಕ ಜನತೆ ಇವತ್ತು ಚೀತು ಅಂತಕ್ಕಂಥ ಒಂದು ಪ್ರಸಂಗ ಇವತ್ತು ರಾಜ್ಯದಲ್ಲಿ ನಡೆದಿದೆ। ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಮತ್ತು ಗ್ರಾಮಾಂತರ ಜಿಲ್ಲೆ ಭಾಜಪದಲ್ಲಿ ಕೂಡ ಇವತ್ತು ಮಹೇಶ್ ಟೆಂಗಿನಕಾಯಿ ಮಾಡಿರ್ತಕ್ಕಂಥ ಈ ಒಂದು ಪ್ರಕರಣದಿಂದ ಇಡೀ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿಯಾಗಿ ಆ ಬೆತ್ತಲೆ ಪ್ರಕರಣವನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಇದನ್ನು ಒಂದು ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದು ಏನು ಯೋಚನೆಯನ್ನು ಮಾಡಿದರು ಮೊನ್ನೆ ಮಹೇಶ್ ಟೆಂಗಿನಕಾಯಿ ಅವರು। ಎಸ್ ಹೇಳ್ತೇನೆ, ಒಂದು ನಿಮಿಷ, ಇದನ್ನೊಂದು 5 ನಿಮಿಷ ಮುಗಿಸಿ ನಿಮ್ಮ ಜೊತೆ ಮಾತಾಡ। ಈ ರೀತಿ BJP ಮುಖಂಡರು ಇವತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡ ಇವತ್ತು ಈ ರಾಕ್ಷಸ ಪ್ರವೃತ್ತಿಗಳು ಒಂದು ಬಟ್ಟೆಯನ್ನೇ ತಾನೇ ಬಿಚ್ಚಿಕೊಂಡು ಮೊದಲಿಗೆ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಡ್ತಾರೆ। ಏನು ಹೇಳಿಕೆ ಕೊಡ್ತಾರೆ? ಈ ಒಂದು ಪ್ರಕರಣದಲ್ಲಿ ರಾಜ್ಯದಲ್ಲಿ ಒಬ್ಬ ಮಹಿಳೆಯನ್ನು ವಿವಸ್ತ್ರಗೊಳಿಸಿದ್ರು, ಪೊಲೀಸ್ ಗೃಹ ಇಲಾಖೆದವರು ವಿವಸ್ತ್ರಗೊಳಿಸಿ ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ರು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಈ ಕೇಂದ್ರ ಸಚಿವರು ಆ ಟೆಂಗಿನಕಾಯಿ ಅವ್ರ ಮಾತನ್ನು ಕೇಳಿ ಇವತ್ತು ಒಂದು ಹೇಳಿಕೆಯನ್ನು ಕೊಡ್ತಾರೆ। ಅದಾದಮೇಲೆ ಮುಂದೆ ಇದು ಡಿಸ್ಕಷನ್ ಆಗ್ತಾ ಅದೇ ಹೆಣ್ಮಗಳು ತನ್ನ ಬಟ್ಟೆಯನ್ನು ಬಿಚ್ಚಿಕೊಂಡ್ಲು ಅಂತಕ್ಕಂಥದ್ದು ಸತ್ಯ ಗೊತ್ತಾದ ಮೇಲೆ ಅವಾಗ ಇದೇ ಜೋಶಿ ಅವ್ರು ಕೇಳ್ತಾರೆ, ಆಕೆ ಬಟ್ಟೆ ಬಿಚ್ಚಬೇಕಾದ್ರೆ ಪೊಲೀಸ್ನವ್ರನ್ನ ಕತ್ತೆ ಕಾಯ್ತಾ ಇದ್ರೇನು ಅಂತಕ್ಕಂಥ ಪ್ರಶ್ನೆಯನ್ನು ಮಾಡ್ತಾರೆ। ಇವತ್ತು ಯಾಕೆ ಈ ಪ್ರಶ್ನೆ ಬಂದಿದೆ ಅಂತಂದ್ರೆ ಒಬ್ಬ ಕೇಂದ್ರ ಸಚಿವರು, ಬಹಳ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಕೇಂದ್ರ ಸಚಿವರು ಇವತ್ತು ಮೊದಲಿಗೆ ಹೇಳಿಕೆ ಕೊಟ್ಟಿದ್ದೇನು, ಒಬ್ಬ ಮಹಿಳೆಯನ್ನು ವಿವಸ್ತ್ರಗೊಳಿಸಿದ್ರು ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ರು ನಿಮ್ಮ ಪತ್ರಿಕೆಯಲ್ಲಿ ನೀವು ನೋಡಿದ್ದೇನೆ। ಪ್ರಕರಣ ಬರಬರ್ತಾ ಒಂದು 3-4 ದಿವಸ ಆದಮೇಲೆ ಏನು ಅಶೋಕರು ವಿಧಾನ ಪರಿಷತ್ ಸದಸ್ಯರು ಏನು ಮೆರವಣಿಗೆಗೆ ಬಂದರು ಹುಬ್ಬಳ್ಳಿದಲ್ಲಿ, ಅವತ್ತಿನ ದಿನ ಏನೋ ಅದು ಕೆಲವೊಂದಿಷ್ಟು ವಿಡಿಯೋಗಳು ಹೊರಗೆ ಬಂದು ಅವತ್ತೇನು ಹೇಳಿಕೆ ಕೊಡ್ತಾರೆ ಜೋಶಿ ಅವರು ಅಂತಂದ್ರೆ, ಆಯ್ತಪ್ಪ ನೀವು ವಿವಸ್ತ್ರ ಹಾಕಿನ ಬರೀ ಬೆತ್ತಲ ಆಗ್ಯಾಕ ಅಂತಾಳೆ ಅನ್ನೋದು ಆಯ್ತು ನನಗೆ ಗೊತ್ತಾಗಿದೆ, ಹಂಗಂದ್ರೆ ನೀವು ಆಕೆ ಬಟ್ಟೆ ಬಿಚ್ಕೋಬೇಕಾದ್ರೆ ಪೊಲೀಸ್ನವ್ರು ಏನು ಕತ್ತೆ ಕಾಯ್ತಿದ್ರು ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇವತ್ತು ಬಂದಿದೆ। ಸೊ ಅದಕ್ಕೋಸ್ಕರವಾಗಿ ಏನೈತಲ್ಲ, ಒಬ್ಬ ಜವಾಬ್ದಾರಿತ ಕೇಂದ್ರ ಮಂತ್ರಿಗಳು ಅಪ್ರಬುದ್ಧ ಮಹೇಶ್ ಟೆಂಗಿನಕಾಯಿ ಅಪ್ರಬುದ್ಧ ಒಬ್ಬ ಏನೋ ಒಂದು ಸೃಷ್ಟಿ ಮಾಡಿಬಿಡ್ತೀನಿ ಅಂತಕ್ಕಂಥ ಒಂದು ಇವತ್ತು ನಗೆಪಾಟಲಿಗಾಗಿದೆ। ಬೆಳಗಾವಿ ವಿಧಾನಸಭೆಯಲ್ಲಿ ಈ ಗೃಹಲಕ್ಷ್ಮಿನಲ್ಲಿ 5,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಏನೋ ಒಂದು ದೊಡ್ಡ ಸಾಧನೆ ಮಾಡಿದೆ ಅಂತೇಳಿ ಹೇಳಿಕೆ ಕೊಟ್ಟು ಮೆರವಣಿಗೆ ಮಾಡಿಕೊಂಡಿರ್ತಕ್ಕಂಥ ಅಂಥವ್ರನ್ನ ಒಬ್ಬ ಮಾತನ್ನು ಕೇಳಿ
ಯಾಕಂದ್ರೆ ಭಾಜಪ ಇವತ್ತು ಏನು ಅವರು 2004 ಲೋಕಸಭಾ ಇಲೆಕ್ಷನ್ಗಳನ್ನ ಮಾಡಿದ್ರಲ್ಲ ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು, ಇವತ್ತು 2019ರಲ್ಲಿ 2,10,000 ಲೀಡ್ ಇದ್ರೆ, ಕಳೆದ 2024ನೇ ಚುನಾವಣೆಯಲ್ಲಿ ಇವತ್ತು 90,000ಕ್ಕೆ ಬಂತದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇಂಥ ಒಬ್ಬ ಮಹೇಶ್ ತೆಂಗಿನಕಾಯಿ ಅಂತಕ್ಕಂಥ ಅಪರೂಪದ ಶಾಸಕರ ಮಾತನ್ನು ಕೇಳ್ತಾ ಹೋದ್ರೆ 100ಕ್ಕೆ 100 ಅವರಿಗೆ ಸೋಲು ಖಚಿತ ಅಂತಕ್ಕಂಥ ಒಂದು ಭವಿಷ್ಯವನ್ನು ಇವತ್ತು ನಾನು ಹೇಳ್ತಾ ಇದ್ದೇನೆ. ಹುಬ್ಳಿ ಧಾರವಾಡ ಭಾಳ ಇವತ್ತು ಜನ ಎಲ್ಲ ಬೈತಾ ಇದ್ದಾರೆ, ಜನ ಎಲ್ಲ ಶಾಪ ಆಗ್ತಾ ಇದ್ದಾರೆ. ಫುಟ್ಪಾತ್ ಅತಿಕ್ರಮಣ ಆಗಿದೆ, ದುರ್ಗದ ಬೈಲ್ ಇರ್ಬೋದು, ಕೊಪ್ಪಿ ಕರೋಡ್ ಇರ್ಬೋದು, ಮಹಾನಗರ 15 ವರ್ಷ ಆಯ್ತು ಈಗ ಆಡಳಿತ ನಡೆಸಕ್ಕೆ ಒಂದು ಭಾರತೀಯ ಜನತಾ ಪಾರ್ಟಿ. ಕಿತ್ತೂರು ಚೆನ್ನಮ್ಮ ಸರ್ಕಲ್ ಅಂತಂದು ಒಂದು ದೊಡ್ಡ ಒಂದು ತೊಟ್ಟಿನ ಮಾಡಿಬಿಟ್ರೆ ಎಲ್ಲ ರೀತಿಯಿಂದ. ಪ್ರತಿದಿನ ಧೂಳು, ಪ್ರತಿದಿನ ಅಸ್ತಮ, ಸಾಕಷ್ಟು ಜನ ಇವತ್ತು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅವ್ರಿಗೆ ಯಾವ ರೀತಿಯಾಗಿ ಆರೋಗ್ಯವನ್ನು ಕೊಡ್ತಕ್ಕಂಥ ಯೋಚನೆ ನಡೀತಾ ಇಲ್ಲ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಅಂತಕ್ಕಂಥ ಮಹಾನಗರ ಇಡೀ ರಾಜ್ಯದಲ್ಲಿ 2ನೇ ರಾಜಧಾನಿ ಹುಬ್ಬಳ್ಳಿ ಧಾರವಾಡ. ಈ 2ನೇ ರಾಜಧಾನಿಯನ್ನು ಯಾವ ರೀತಿಯಾಗಿ ಇವರು ಅದನ್ನು ತೆಗೆದುಕೊಂಡು ಹೋಗಬೇಕಾಗಿತ್ತು ಅಂತಕ್ಕಂಥದ್ದು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಡವರ ಪರವಾಗಿ ಏನಾದರೂ ಹೋರಾಟ ಮಾಡಿದ್ರೆ, ಅಥವಾ ಕರ್ನಾಟಕ ರಾಜ್ಯದ ಒಂದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದ್ರೆ ಜನ ಇವ್ರನ್ನ ಮೆಚ್ಕೊಳ್ತಾ ಇತ್ತು. ಆದ್ರೆ ಇವೊಬ್ಬ ರೌಡಿ ಶೀಟರ್ಗಿಂತನೂ ಕೂಡ, ಯಾಕಂದ್ರೆ ಗಂಡ ಹೆಂಡತಿ ಜಗಳ ಆದ್ರೆ ರೌಡಿ ಶೀಟ್ ಹಾಕ್ತಾರೆ ಪೊಲೀಸ್ನವರು. ಆದ್ರೆ ಈ ಅಮ್ಮ ಇವತ್ತು ಕೈಯಲ್ಲಿ ಮಚ್ಚಿಡಿದು ಒಬ್ಬ ಗಂಡಸರಿಗೆ ಹೊಡಿತಕ್ಕಂಥ ನನ್ನ ಜೀವನದಲ್ಲಿ ಪ್ರಪ್ರಥಮವಾಗಿ ನಾನು ನೋಡಿನಿ. ಹೆಣ್ಮಕ್ಳಿಗೆ ಹೊಡಿದು ನಾನು ನೋಡ್ತಿದ್ದೆ, ಆದ್ರೆ ಹೆಣ್ಮಕ್ಳು ಕೈಯಲ್ಲಿ ಬೆಲ್ಟ್ ಮಚ್ಚನ್ನು ಹಿಡಿದು ಒಬ್ಬ ಗಂಡಸರಿಗೆ ಹೊಡಿತಿರ್ತಕ್ಕಂಥ ವಿಡಿಯೋ ಇವತ್ತು ವೈರಲ್ ಆಗಿರ್ತಕ್ಕಂಥದ್ದನ್ನು ನೋಡಿದ್ರೆ ಭಾರತೀಯ ಜನತಾ ಪಾರ್ಟಿ ಆರ್ ಅಶೋಕ್ ಅವರು, ವಿಧಾನ ಪರಿಷತ್ನ ನಾರಾಯಣ್ ಅವರು, ಇವತ್ತು ನೀವು ಮಾಡಿರ್ತಕ್ಕಂಥ ಹೋರಾಟದಿಂದ ಭಾರತೀಯ ಜನತಾ ಪಕ್ಷದ ಜನಪ್ರಿಯತೆ ಮೊದಲೇ 2023 ಚುನಾವಣೆಯಲ್ಲಿ ಮೊದಲನೇ ಇವತ್ತು ತಳಮಟ್ಟದಲ್ಲಿ ಹೋಗಿದೆ. BJP 120 ಸೀಟ್ ಇದ್ದಿದ್ದು 70 ಸೀಟ್ ಬಂದಿದೆ, 67. ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನು 20 ಸೀಟ್ ಬರಲಿಕ್ಕೂ ಸಾಧ್ಯ. ಮುಂದಿನ ದಿನಮಾನದಲ್ಲಿ ಯಾವ ರೀತಿ ನಾವು 89ರಲ್ಲಿ ಕೆಲಸ ಮಾಡ್ತಿದ್ದು, ಅವಾಗ ಹೆಂಗೆ 4 ಸೀಟ್ ಇದ್ದು ಕರ್ನಾಟಕ ರಾಜ್ಯದಲ್ಲಿ, 4 MP, 4 ಲೋಕಸಭಾ, 4 ವಿಧಾನ ಪರಿಷತ್ ಇದ್ವು ಆ ಟೈಮ್ನಲ್ಲಿ. ಹಂಗೆ ಅಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ. ಆದ್ದರಿಂದ ಇವತ್ತು ಭಾರತೀಯ ಜನತಾ ಪಕ್ಷನೇ ಭಾಳ ದೊಡ್ಡದಾಗಿರ್ತಕ್ಕಂಥ ಒಂದು ಚರ್ಚೆ, ಈ ಒಂದು ಮಹೇಶ್ ತೆಂಗಿನಕಾಯಿ ಮಾಡಿರ್ತಕ್ಕಂಥ ಅಚಾತುರ್ಯದಿಂದ ಒಬ್ಬ ಶಾಸಕರಿಗೆ ಇರಬೇಕಾಗಿರ್ತ ಅರ್ಹತೆಗಳೇನು, ಜನಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಮಹಾನಗರ ಯಾವ ರೀತಿಯಾಗಿರ್ಬೇಕು, ಸೆಂಟ್ರಲ್ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಇವತ್ತು ಚೆನ್ನಮ್ಮ ಊರ್ತಾ ಇರ್ಬೋದು, ಮಹಾನಗರದಲ್ಲಿ ಫುಟ್ಪಾತ್ ಅತಿಕ್ರಮಣ ಇರ್ಬೋದು, ಸರಿಯಾದಂಥ ಕಸ ವಿಲೇವಾರಿ ನೋಡ್ತಕ್ಕಂಥದ್ದು ಇರ್ಬೋದು, ಸರಿಯಾದಂಥ ಹೆಲ್ತ್ ಕಡೆ ಗಮನ ಕೊಡಬೇಕಾಗಿರ್ತಕ್ಕಂಥದ್ದು ಇರ್ಬೋದು, ಆಸ್ಪತ್ರೆಗಳು ಸರಿ ನಡೀತಾ ಇದ್ದಾವೆ ಅಂತಕ್ಕಂಥ ಈ ರೀತಿ ಮಹಾನಗರದಲ್ಲಿ ಸಾವಿರಾರು ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಒಬ್ಬ ಶಾಸಕರು ಕೇವಲ ಇಂಥ ಕ್ಷುಲ್ಲಕ ಕಾರಣಕ್ಕೆ ಇಡೀ ತಮ್ಮ ಸಮಯವನ್ನು ವ್ಯರ್ಥ ಮಾಡಿ ಈ ಒಂದು ಪ್ರಕರಣದಿಂದ ಕರ್ನಾಟಕ ಗೃಹ ಇಲಾಖೆಗೆ, ಸರ್ಕಾರಕ್ಕೆ ಮಸಿ ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ನಾನು ಭಾಳ ದೊಡ್ಡ ಲೀಡರ್ ಆಗ್ತೇನೆ ಅಂತಕ್ಕಂಥ ಏನು ಅವರು ಈ ರೀತಿ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಕೂಡ BJPಯಲ್ಲಿ ಅಂಥವರಿಂದ ಪಕ್ಷದ ಒಂದು ಘನತೆ ಗೌರವ ಹಾಳಾಗಿ ಹೋಗ್ತಾ ಇದೆ. ಆದ್ದರಿಂದ ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ನಾನು ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖಾಂತರ ಅವರಿಗೆ ಹೇಳೋದೇನಂತಂದ್ರೆ ಸಾಕನ್ನೇ, ಯಾಕಂದ್ರೆ ಒಬ್ಬ ಮೂಕ ಬಸವಣ್ಣ ಸೆಂಟ್ರಲ್ ಕ್ಷೇತ್ರದಲ್ಲಿ ನಿಂತರೂ ಕೂಡ ಎಲ್ಲಿ ಏನೈತಲ್ಲ ಅಲ್ಲೇ ಏನೋ ಒಂದು ಕಡೆ ಪಾರ್ಟಿ ಏನೋ ನಾವೆಲ್ಲರೂ ದುಡಿದಿದ್ದ ಪರವಾಗಿ ಒಂದು ಸ್ವಲ್ಪ ಭದ್ರತೆ ಇದೆ. ಆದರೆ ಇಂಥವ್ರಿಂದ ಇನ್ನೂ ನಿಮ್ಮ ಘನತೆ ಗೌರವ ಹಾಳು ಮಾಡ್ಕೋಬೇಡ್ರಿ. ಅದರಿಂದ ಮುಂದಿನ ದಿನಮಾನದಲ್ಲಿ ತೆಂಗಿನಕಾಯಿ ಭಯ ಕಾಡ್ತಾ ಇದೆ. ಜಗದೀಶ್ ಶೆಟ್ಟರ್ ಅವ್ರು ಬಂದುಬಿಟ್ರೆ ಇನ್ನೊಬ್ಬರು ಮಹೇಶ್ ನಾಳವರು ಇನ್ನೂ ಮತ್ತೆ ಯಾರು ಟಿಕೆಟ್ ತೊಗೊತಾರೆ ಅನ್ನೋರಿಗೆ ಆಗಿ ಹುಚ್ಚು ತರಗತಿ ಅವರು ನಡೆದುಕೊಳ್ತಕ್ಕಂಥ ರೀತಿ ಕೇವಲ ಬಂದು ಗೃಹಲಕ್ಷ್ಮಿ ಏನು ಇಡೀ ರಾಜ್ಯದಲ್ಲಿನೇ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಗ್ಯಾರಂಟಿ ಯೋಜನೆ, ಒಂದು 5 ಯೋಜನೆ ಏನಿದಾವೆ ಕರ್ನಾಟಕ ರಾಜ್ಯದಲ್ಲಿ. ಬಹುಶಃ ಬ್ರಹ್ಮಾಸ್ತ್ರಗಳು 5 ಯೋಜನೆಗಳದಾವಲ್ಲ, ಇಡೀ ಬ್ರಹ್ಮಾಸ್ತ್ರಗಳು. ಆ 5 ಯೋಜನೆಗಳನ್ನು ತಡೆ ಹಿಡಿತಕ್ಕಂಥ ತಾಕತ್ತು ಭಾರತೀಯ ಜನತಾ ಪಾರ್ಟಿಗಿಲ್ಲ, ಯಾವುದೇ ಒಂದು ಶಕ್ತಿಗೂ ಇಲ್ಲ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಭಾಳ ಖುಷಿಯಿಂದ ಇವತ್ತು ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ. ಎಷ್ಟೋ ಜನ ನಮ್ಮ ತಾಯಂದಿರಿಗೆ ಅವರು ಕೊಂಡಿರ್ತಕ್ಕಂಥ ಅಕ್ಕಿಗೆ ಮಸಾಲೆಗೆ ತರತಕ್ಕಂಥ ಒಂದು ಶಕ್ತಿ ಇಲ್ಲ. ಕೆಲವೊಂದು ಬಡವರಿಗೆ 2,000 ದುಡ್ಡು ಕೊಡ್ತಾ ಇದ್ದಾರೆ. ನಿರುದ್ಯೋಗಿಗಳಿಗೆ ಭತ್ಯೆ ಕೊಡ್ತಕ್ಕಂಥದ್ದು ಯೋಜನೆ ಇವತ್ತು ನಡೀತಾ ಇದೆ. ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ರಾಂತಿಯನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರ ಒಂದು 5 ಗ್ಯಾರಂಟಿಗಳನ್ನು ತಡೆ ಹಿಡಿತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿಲ್ಲ. ಆದ್ದರಿಂದ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತೈತೆ ಅಂತೇಳಿ ಕೋಟ್ಯಾಂತರ ಜನ ಇವತ್ತು ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಹತಾಶದಿಂದ ಮಾನ್ಯ ಮಹೇಶ್ ತೆಂಗಿನಕಾಯಿ ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ತಿಂಗಳು 3 ತಿಂಗಳು ಪೇಮೆಂಟ್ ಲೇಟ್ ಆಗೋದು ನಿಜಾನೇ. ಆದರೆ ಇವತ್ತು ಜನರಿಗೆ ಕೊಡ ಮಾಡ್ತಕ್ಕಂಥ ದುಡ್ಡು ಸಾರ್ವಜನಿಕರ ತೆರಿಗೆ ಬಂದು ದುಡ್ಡು ಜಮಾ ಆದಮೇಲೆ ದುಡ್ಡು ಕೊಡಬೇಕಾಗಿರ್ತಕ್ಕಂಥ ಒಂದು ಯೋಜನೆ.
ಎಲ್ಲೋ ಒಂದು ಕಡೆ 2 ತಿಂಗಳು ಬಂದಿದ್ದಿಲ್ಲ, ಅದನ್ನು ಒಂದು ದೊಡ್ಡ ಸೃಷ್ಟಿ ಮಾಡಿ 5,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಅದನ್ನು ದೊಡ್ಡ ಮೆರವಣಿಗೆ ಮಾಡಿಕೊಂಡಿದ್ದೆ. ಇದು ಕಾಂಗ್ರೆಸ್ಸನ್ನು ಹೆದರಿಸ್ಲಿಕ್ಕಲ್ಲ, ಮಹೇಶ್ ತೆಂಗಿನಕಾಯಿ ಮೆರವಣಿಗೆ ಮಾಡಿಕೊಂಡಿದ್ದೆ ಪ್ರಹ್ಲಾದ್ ಜೋಶಿ ನಾಯಕತ್ವಕ್ಕೆ ಪ್ರಶ್ನೆ, ಪ್ರಹ್ಲಾದ್ ಜೋಶಿ ಒಂದು ನಾಯಕತ್ವಕ್ಕೆ ಸೊಡ್ಡು ಹೊಡೆಯೋ ರೀತಿಯಲ್ಲಿ ಮೆರವಣಿಗೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಇವತ್ತು ನಾನು ಇಲ್ಲಿ ಮಾಡಿ, ಈ ಎಲ್ಲ ಪ್ರಕರಣಗಳಿಂದ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚುನಾವಣೆ, ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆ ಮತ್ತು ಪಶ್ಚಿಮ ಪದವೀಧರ ಇರ್ಬೋದು, ರಾಜ್ಯದಲ್ಲಿ ಆಗ್ತಕ್ಕಂಥ ಮುಂದಿನ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ 100ಕ್ಕೆ 100ರಷ್ಟು ಭಾರತೀಯ ಜನತಾ ಪಾರ್ಟಿ ನೆಲಕ್ಕೆ ಕಸ್ತದೆ. ಈ ಒಂದು ರೀತಿಯಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕ ಮುಖ್ಯಮಂತ್ರಿ ಸರಿಸಮವಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಈ ರೀತಿ ಹುಬ್ಬಳ್ಳಿಗೆ ಬಂದು ಮೆರವಣಿಗೆ ಮಾಡಿದ್ದು ಇಡೀ ಕನ್ನಡಿಗರು ಇವತ್ತು ತಲೆ ತಗ್ಗಿಸ್ತಕ್ಕಂಥ ವಿಚಾರ ಇವತ್ತು ಬಹಳ ಚರ್ಚೆ ಆಗಿರ್ತಕ್ಕಂಥ ಈ ವಿಚಾರದಿಂದ ಭಾರತೀಯ ಜನತಾ ಪಕ್ಷದ ಜನಪ್ರಿಯತೆ ಮುಂದಿನ ದಿನಮಾನದಲ್ಲಿ ಇನ್ನೂ ಕೂಡ ತಳಮಟ್ಟದಲ್ಲಿ ಹೋಗ್ತದೆ. 2,10,000 ಲೀಡ್ ಇದ್ರೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕಳೆದ ಲೋಕಸಭಾ ಚುನಾವಣೆ 90,000ಕ್ಕೆ ಬಂದಾರ. ಮುಂದಿನ ಲೋಕಸಭಾ ಚುನಾವಣೆ 2029ರಲ್ಲಿ ಇದೇ ರೀತಿ ಅಪರೂಪದ ಮಾತನ್ನು ಕೇಳ್ಕೊಂತ ನೀವು ಹೋದ್ರೆ 100ಕ್ಕೆ 100 ನಿಮ್ಮನ್ನು ಸೋಲಿಸಿ ಮನೆ ಕಳಿಸ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಈ ಒಂದು ಸಂಗತಿಯನ್ನು ನಾನು ನಿಮ್ಮ ಮುಂದೆ ಇವತ್ತು ಹಿಡ್ಕೊತಾ ಇದ್ದೀನಿ.